ಮೇಡಮ್, ಮಕ್ಕಳಿಗೆ ಮನೆಯ ಮೊದಲ ಪಾಠ ಶಾಲೆ ಅಂತಾರೆ. ಸಂಚಿತ್ಗೆ ನೀವು ಕಲಿಸಿದ ಸಿನಿಮಾದ ಮೊದಲ ಪಾಠ ಯಾವುದು? ಹಂಬಲ್ ಆಗಿರೋಕ್ಕೆ ಹೇಳ್ಕೊಡ್ತೀವಿ. ಆಮೇಲೆ ಅವನ ಮನಸ್ಸಿಗೆ ಇಷ್ಟ ಆಗಿದ್ದನ್ನು ಅವ್ನು ಮಾಡಬೇಕು. ಆವಾಗಲೇ ನಾವು ಇನ್ನೂ ಹೆಚ್ಚಾಗಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡೋದಲ್ವ. ನಮಗೆ ಫಸ್ಟ್ ಇಷ್ಟ ಆಗಬೇಕು. ಏನೇ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ಕಥೆ ಆಗಲಿ, ಏನೇ ಇದ್ರೂ ನಮ್ಗೆ ಒಂದು ಮನಸ್ಸಿಗೆ ಅದು ನಮಗೆ ಒಪ್ಪಿಗೆ ಆದ್ರೇ ನಾವು ಅದಕ್ಕೆ 100% ಕೊಡೋಕ್ಕಾಗುತ್ತೆ. ಸೊ ಫಾಲೋ ಯುವರ್ ಹಾರ್ಟ್. ಈಗ 4 ಜನಕ್ಕೆ 4 ಒಪಿನಿಯನ್ ಇರುತ್ತೆ ಒಂದು ಕಥೆ ಬಗ್ಗೆ. ನಿಮಗದು ಇಷ್ಟ ಆಯಿತಾ, ಅದರಲ್ಲಿ ಏನು ಇಷ್ಟ ಆಯಿತು, ನಿಮಗದು ತುಂಬ ಕನ್ವಿನ್ಸ್ ಆಗಬೇಕು. ಅದಾಯಿತು ಅಂದರೆ ಪ್ಲೀಸ್ ಕಂಟಿನ್ಯೂ ಟು ದಟ್. ನಮ್ಮ ಕಡೆಯಿಂದ ಯಾವ ಥರದ್ದು ಅಡಚಣೆಗಳು ಅಥವಾ ರೂಲ್ಸ್ ಏನೋ ರೂಲ್ಸಲ್ಲಿ ಡೌನ್ ಫ್ರಮ್ ಅಸ್. ಹಿ ಹ್ಯಾಸ್ ಟು ಡೂ ವಾಟ್ ಹಿ ಫೀಲ್ಸ್ ಇಸ್ ರೈಟ್. ಕೆಲವೊಂದಿನ ಒಂದು ವಾರ ನಾವು ಕೆಲವೊಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಕೆಲವೊಂದು ವಾರದಿಂದ ನಾವು ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದೀವಿ. ಸಂಚಿತ್ ಅವರು ಎಲ್ಲೂ ಕೂಡ ಎಲ್ಲ ಅವರಿಗೆ ಸುದೀಪ್ ಸರ್ ತನ್ನ ಸೀರಿಯಸ್ನೆಸ್ ಫೇಸ್ ಇರುತ್ತೆ, ನಾವು ಕಲಿಯಲ್ಲ. ಅವ್ರ ಫೇಸ್ ಅಷ್ಟೇ. ಸುದೀಪ್ ಅವ್ರು ಸೀರಿಯಸ್ ಇಲ್ಲಪ್ಪ, ಬಹಳ ಅದರಲ್ಲೇ ಇದ್ದಾರೆ ಅವರು. ಬಟ್ ನಮ್ಮ ಹುಡುಗ ಸ್ವಲ್ಪ ಸೀರಿಯಸ್ಸೇ ಹೌದು. ಬಟ್ ವೆರಿ ಸಾಫ್ಟ್ ಹಾರ್ಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶೂಟಿಂಗ್ ಸೆಟ್ಗೆ ಸುದೀಪ್ ಸರ್ ಎಷ್ಟು ದಿನ ಬಂದಿದ್ರು, ಆಮೇಲೆ ಅಳಿಯನ ಯಾವುದಾದ್ರೂ ಸೀಕ್ವೆನ್ಸನ್ನು ನೋಡಿ ಆ್ಯಕ್ಟಿಂಗಲ್ಲಿ ಓವರ್ಕಮ್ ಮಾಡಿದ್ದಾನೆ ಸಂಚು ಅಂತ ಸುದೀಪ್ ಸರ್ ಅನಿಸಿದ್ರಿಂದ, ಅದು ಎಡಿಟಿಂಗ್ ಟೇಬಲ್ ಇರಲಿ, ಶೂಟಿಂಗ್ ಸೆಟ್ಗೆ ಅಥವಾ ಸಿನಿಮಾ ನೋಡೋದಾಗಿರಲಿ, ಸೊ ನನ್ನನ್ನು ಮೀರಿಸಿದ್ದಾನೆ ಸಂಚು ಅಂತ ಯಾವತ್ತಾದ್ರೂ ಹೇಳಿದ್ರು ಸಿನಿಮಾ ನೋಡಬೇಕಾದ್ರೆ. ಪರ್ಟಿಕ್ಯುಲರ್ ಯಾವ ಸೀಕ್ವೆನ್ಸ್? ಹಾಯ್, ನೈಸ್ ಟು ಸಿ ಅ ಲೇಡಿ ಹಿಯರ್. ನೀವು ಒಬ್ಬರೇ ಇದ್ದೀರ ಅನ್ಸುತ್ತಲ್ಲ? ಓಕೆ, ಸೊ ನೈಸ್. ಅವರು ಒಂದು 2 ಡೇಸ್ ಬಂದರು ಅಷ್ಟೇ ಸೆಟ್ಟಿಗೆ. ವಿ ನೀಡೆಡ್ ಸ್ವಲ್ಪ ಅವ್ರದ್ದು ಗೈಡೆನ್ಸ್ ಬೇಕಿತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಈ ಗೇಮ್ ಫುಲ್ ಫಸ್ಟ್ ಕಾಪಿ ನೋಡಾದಮೇಲೆ ಅವ್ರು ಫಸ್ಟ್ ಪಿಕ್ಚರಲ್ಲಿ ಹೇಗಿದ್ರಲ್ಲ ಅದನ್ನು ಕಂಪೇರ್ ಮಾಡಿಕೊಂಡ್ರು. ಆ್ಯಂಡ್ ತುಂಬ ಕಣ್ಣಲ್ಲೆಲ್ಲ ನೀರಿತ್ತು. ಬಿಕಾಸ್ ಇಟ್ ಸೋ ಎಮೋಷ್ನಲ್. ಸರ್, ನನ್ನನ್ನು ಮೀರಿಸಿದ್ಯಾ ಚಿನ್ನ ಅಂತ ಹೇಳಿದ್ದಾರೆ. ಆ ಫಸ್ಟ್ ಡೆಬ್ಯೂಟಾಂಟ್ ಆಗಿ ಈ ಥರ ಅವನು ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ಇಟ್ಸ್ ಅ ಬಿಗ್ ಸರ್ಪ್ರೈಸ್. ನಮಗೂ ಅಷ್ಟೇ. ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಡೂ ಸೋ ವೆಲ್. ಬಟ್ ಅವನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ವೆರಿ ಹ್ಯಾಪಿ. ಈ ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಯೋಗಿ ಸರ್, ಕಾರ್ತಿಕ್ ಸರ್ ಮನೆಗೆ ಬಂದಾಗ ಅಮ್ಮ ಅಂದರೆ ಸರೋಜಮ್ಮ ಹೇಳ್ತಾರೆ, ಸೊ ಬೇಗ ಶುರು ಮಾಡಿಲ್ಲ. ಸೊ ಸಿನಿಮಾ ಶುರುವಾಗಿತ್ತಾ, ಅಮ್ಮ ಯಾವುದಾದ್ರೂ ಡ್ರಿಂಕ್ಸ್ ಅಥವಾ ಕ್ಲಿಪ್ಪಿಂಗ್ಸ್ ಅಥವಾ ಫಸ್ಟೇ ಶೂಟಿಗೆ ಹೋಗ್ಬೇಕಾದ್ರೆ ಸಂಚು ಏನಾದರೂ ಅವ್ರ ಆಶೀರ್ವಾದ ತಗೊಂಡು ಹೋಗಿದ್ದು ಅಂತ? ಹೌದು. ಶಿ ವಾಸ್ ಅರೌಂಡ್ ವೆನ್ ವಿ ಸ್ಟಾರ್ಟೆಡ್ ದ ಶೂಟ್. ಬಟ್ ಒಂದು ಸ್ಮಾಲ್ ಶೆಡ್ಯೂಲ್ ಮಾಡಿದ್ವಿ ಅಷ್ಟೇ. ಸ್ವಲ್ಪ ನೋಡಿದ್ದಾರೆ ಅಷ್ಟೇ. ಬಟ್ ನಾಟ್ ಟೀಸರ್ ರೆಡಿ ಆದಾಗ ಏನು ನಾಟ್ ಏಬಲ್ ಟು ಶೋ ಟು ಅಸ್. ಕಮ್ ಆನ್ ಗೈಸ್. ಕಾರ್ತಿಕ್, ಅಂದರೆ ನೀವು ಪ್ರೊಡಕ್ಷನ್ ಲಾಸ್ಟ್ 3 ಪ್ರೊಡಕ್ಷನ್ ಕೂಡ ಕೊಲಾಬ್ರೇಷನಲ್ಲೇ ಮಾಡ್ತಿದ್ದೀರ. ಪೌಡರ್ ಆಗಿರ್ಬೋದು, ಏಕ ಇದು ಕೂಡ. ಐ ಥಿಂಕ್ ಅದರಲ್ಲಿ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳೇನು ಅಥವಾ ಏನಾದರೂ ಡ್ರಾಬ್ಯಾಕ್ಸ್ ಇರುತ್ತೆ, ಅದನ್ನು ಇಲ್ಲಿ ಏನಾದರೂ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಪ್ಡೇಟ್ ಆಗಿದ್ದು ಏನಾದರೂ ಯಾವುದಾದ್ರೂ ವಿಷಯ ಹೇಳೋದಾದರೆ? ಇಲ್ಲ, ಕೊಲಾಬ್ರೇಷನ್ ಚೆನ್ನಾಗಿದೆ ಅಂತಾನೆ ಮತ್ತೆ ಕಂಟಿನ್ಯೂ ಆಗಿದೆ. ಅಂದರೆ ಬೇರೆ ಬೇರೆ ಪಾರ್ಟ್ನರ್ಸ್ ಚೇಂಜ್ ಆಗಿದ್ದಾರೆ ಅಷ್ಟೇ ಪಿಕ್ಚರ್ಗೆ. ಅದು ಬಿಟ್ಟರೆ ಕೊಲಾಬ್ರೇಷನ್ ಅಡ್ವಾಂಟೇಜ್ ಏನು ಗೊತ್ತಾ, ತುಂಬ ಬೇರೆ ಬೇರೆ ಥಾಟ್ಸ್ಗಳು ಜೊತೆಗೆ ಬರ್ತದೆ. ಈಗ ಕೆಲವು ಇನ್ಪುಟ್ಸ್ ನಮ್ದಿರುತ್ತೆ. ಬರೀ ಒನ್ ಸೈಡೆಡ್ ಆಗಿ ನೋಡೋಲ್ಲ ಯಾವುದೇ ಒಂದು ಸಿನಿಮಾದು. ಇನ್ನೊಂದು ಆ್ಯಂಗಲಲ್ಲಿ ಈಗ ಮಾಡಕ್ಕೆ ಬಂದಾಗ ಮತ್ತು ಸರ್ಲಿಂದ ಅವ್ರ ಕಡೆ ಇನ್ಪುಟ್ಸು ಮತ್ತು ಅವ್ರ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ, ಅವರು ದ ವೇ ದೇ ಮೇಕ್ ಸಿನಿಮಾ, ಅವ್ರ ಸಿನಿಮಾ ಥಾಟ್ ಪ್ರಾಸೆಸ್ ಇದೆಯಲ್ಲ, ಅದು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಮ್ಮದು ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲ ಜೊತೆಗೆ ಸೇರಿದಾಗ ಬೆಟರ್ ಸಿನಿಮಾ ಮಾಡ್ಬೋದು ಅಂತಾನೆ. ಆಮೇಲೆ ಕೊಲಾಬ್ರೇಷನ್ಸ್, ನಾನು ಮುಂಚೆ ಒಂದು ಸತಿ ಹೇಳಿದೆ, ಕೊಲಾಬ್ರೇಷನ್ಸ್ ಇನ್ ದ ಫ್ಯೂಚರಲ್ಲಿ ಇವ್ ಮೋರ್ ಪೀಪಲ್ ಕೊಲಾಬ್ರೇಟ್ ವಿ ಗೆಟ್ ಬೆಟರ್ ಸಿನಿಮಾಸ್. ಸೊ ಅದಕ್ಕೋಸ್ಕರ ಮಾಡಿದ್ರು. ಅಂದರೆ ಒಂದು ಪರ್ಟಿಕ್ಯುಲರ್ ಐಡಿಯಾಗೆ ಒಂದು 2-3 ಜನ ಜೊತೆಗೆ ಅದನ್ನು ನಂಬಿ ಮಾಡ್ತಾರಲ್ವ, ದಟ್ ಈಸ್ ಅವರ್ ಫಸ್ಟ್ ಟ್ರಸ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆಮೇಲೆ ಅವರು ಹೌ ದೇ ಅಪ್ರೋಚ್ ದಟ್ ಪ್ರಾಜೆಕ್ಟ್, ನಾವು ಹೆಂಗೆ ಅಪ್ರೋಚ್ ಮಾಡ್ತೀವಿ, ಎರಡೂ ಜೊತೆಗೆ ಸೇರಿ ವಿಲ್ ವಾಂಟ್ ಟು ಮೇಕ್ ಇಟ್ ಅ ಬೆಟರ್ ಪ್ರಾಡಕ್ಟ್. ಕೊಲಾಬ್ರೇಷನ್ ಆಲ್ವೇಸ್ ಅಡ್ವಾಂಟೇಜ್. ಸೊ ಪ್ರೊಡಕ್ಷನಲ್ಲಿ ನೀವು ಹೆಂಗಿದ್ರು ಸೀನಿಯರ್ ಮ್ಯಾನ್ ಅಂತ ಹೇಳಿದ್ರೆ, ಸೊ ಇವರು ನೆಕ್ಸ್ಟ್ ಸಿನಿಮಾಗಳಿಗೆ ಅಥವಾ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ನಿಮ್ಮ ಕಡೆಯಿಂದ ಏನೋ ಸಜೆಷನ್ಸ್ ಇರುತ್ತೆ ಅಥವಾ ಏನಾದರೂ ಡಿಸ್ಕಷನ್ ಮಾಡ್ತಿದ್ರಾ, ಹಿಂಗೆ ವರ್ಕ್ ಆಗುತ್ತೆ ಮ್ಯಾಮ್, ಹಿಂಗೆ ವರ್ಕ್ ಆಗುತ್ತೆ ಅಂತ ಏನಾದರೂ? ನಮ್ಮ ಇಷ್ಟು ವರ್ಷ ನಾ ಇಂಡಸ್ಟ್ರಿಲಿದ್ದು ನಾವು ಏನು ತಿಳ್ಕೊಂಡಿದ್ದೀನಿ,
ಇನ್ ಕೇಸ್ ಅವ್ರಿಗೆ ಎನಿ ಟೈಮ್ ಅವ್ರು ನಾಳೆ ಬೇರೆ ಪಿಕ್ಚರ್ ಮಾಡುವಾಗ ಅವ್ರು ನನ್ನ ಸಜೆಷನ್ನು ಅಥವಾ ನಂದು ಏನಾದರೂ ಒಂದು ಫೀಡ್ಬ್ಯಾಕ್ ಹೇಳಿದ್ರೆ 100% ಹೇಳ್ತೀನಿ. ಅಂದರೆ ನನ್ನ ಐ ಆಮ್ ಕಮಿಂಗ್ ಫ್ರಮ್ ಅ ವೆರಿ ಸೀನಿಯರ್ ಲೆವೆಲ್ ಅನ್ನೋದಂತಲ್ಲ, ನನಗೆ ಅನಿಸಿದ್ದು ನಾನು ಮಾಡಿದೆ. ಎನಿ ಟೈಮ್ ಮೇಡಮ್ ಕೇಳಿದ್ರೆ ವಿ ಆರ್ ಆಲ್ವೇಸ್ ದರ್. ಐ ಥಿಂಕ್ ಯೋಗಿ ಆ್ಯಂಡ್ ಐ ಆರ್ ಆಲ್ವೇಸ್ ದರ್ ಫಾರ್ ಸುಪ್ರಿಯಾ. ನಮಗೆ ನಮ್ಮ ಕೊಲಾಬ್ರೇಷನ್ ಇಲ್ಲದೆ ಇದ್ರು ಸುಪ್ರಿಯಾನಿಗೂ ನಮ್ಮದೇ ಬ್ಯಾನರು ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೇವೆ ವರ್ಕು.